ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಬೆಂಗಳೂರಿನ ಕೆಜೆ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ನಿಷೇಧಿತ ಪಿಎಫ್ಐ ಸಂಘಟನೆಯ ಜಿಲ್ಲಾಧ್ಯಕ್ಷನಾದ ಮೌಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಶಹೂರ್ ಈತನನ್ನು ಬಂಧಿಸುವಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಿಎಫ್ಐ ಸಂಘಟನೆಯ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಮೌಸಿನ್ ಹಲವಾರು ಜನರಿಗೆ ತರಬೇತಿ ನೀಡಿದ್ದು ಎನ್ಐಎ ತಂಡದವರು ಹುಡುಕಾಟ ನಡೆಸಿದ್ರು. ಶಿರಸಿ ಪೊಲೀಸರ ಪ್ರಯತ್ನದೊಂದಿಗೆ ಉಗ್ರ ಸಂಘಟನೆಯ ಜೊತೆಗೆ ಸಂಬಂಧ ಹೊಂದಿದ್ದ ಮೌಸಿನ್ನನ್ನು 3.5 ವರ್ಷಗಳ ಬಳಿಕ ಬಂಧಿಸಲಾಗಿದೆ. ಬಂಧಿತ ಆರೋಪಿ ಕೇಂದ್ರದ ಹಲವಾರು ತನಿಖಾ ಏಜೆನ್ಸಿಗಳಿಗೂ ತನಿಖೆಗೆ ಅಗತ್ಯವಿದ್ದು ಶಿರಸಿ ಸೇರಿದಂತೆ ರಾಜ್ಯದ ವಿವಿಧೆಡೆ ಈತನ ವಿರುದ್ಧ ಪ್ರಕರಣವಿದೆ. ಈ ಕುರಿತು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಶಿರಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ, ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಹೊಸ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡರ್ ಕೇಸ್ 302, 201, 215 ಅಂದರೆ ಕ್ರೈಮ್ ನಂಬರ್ 49 ಆಫ್ 2029 ಅಲ್ಲಿ ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋರ ಮೇಲೆ ಒಂದು ಹಳ್ಳೆ ಪ್ರಯತ್ನ 307 ಒಂದಾಗಿತ್ತು. ಮತ್ತೆ ಇನ್ನೊಬ್ರು ಅಸ್ಲಂ ಅಂತ ಒಂದು ವ್ಯಕ್ತಿನ ಮರಣ ಹೊಂದಿರ್ತಾರೆ. ಆ ಕೇಸಲ್ಲಿ PFI ಸಂಘಟನೆ ಅಂದರೆ ಈಗ ಬ್ಯಾನ್ ಆಗಿದೆ, UAPA ಆಕ್ಟ್ ಪ್ರಕಾರ ಅದು ಬ್ಯಾನಡ್ ಆರ್ಗನೈಸೇಷನ್. ಅದರಲ್ಲಿ ಆಗಿನ ಸಿರ್ಸಿ ಮತ್ತೆ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಮ್ತಿಯಾಜ್ ಶುಕೂರ್ ಹೊನ್ನಾವರ್ ಇವನು ಮತ್ತೆ ಇನ್ನಿತರದ ಬಗ್ಗೆ ಆಗಲೇ ಕೇಸೆಲ್ಲ ಪ್ರಕರಣ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿರುವಾಗ ಈ ಕೇಸಲ್ಲಿ 5ನೇ ಆರೋಪಿತರಾದಂತಹ ಮೌಸಿನ್ ಯಾನೆ ಇಮ್ತಿಯಾಜ್ ತಂದೆ ಅಬ್ದುಲ್ ಶಾಕೂರ್ ಹೊನ್ನಾವರ 35 ವರ್ಷ, ವೃತ್ತಿ ಚಾಕ್ಲೇಟ್ ವ್ಯಾಪಾರ, ಟಿಪ್ಪು ನಗರ, ಬನವಾಸಿ ರಸ್ತೆ, ಸಿರ್ಸಿ. ಇವನು ಮಾನ್ಯ ಫಸ್ಟ್ ಅಡಿಷನಲ್ ಪ್ರಿನ್ಸಿಪಲ್ ಜಡ್ಜ್ ಪೀಠಾಸನ ಸಿರ್ಸಿನಲ್ಲಿ ಈ ಕೇಸಿಂದ ಪ್ರಕರಣ ಆದ ನಂತರ ಆಂಟಿಸಿಪೇಟ್ ಬಿಲ್ ತಗೊಂಡು ಇವತ್ತುವರೆಗೆ ಅಂದರೆ ಸುಮಾರು 3.5 ವರ್ಷ ತಲೆ ಮರೆಸ್ಕೊಂಡಿದ್ದಾನೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 307 ಕೇಸಲ್ಲಿ ಸಹ ಇವನು ತಲೆ ಮರೆಸ್ಕೊಂಡಿದ್ದಾನೆ, ಕೋರ್ಟ್ಗೆ ಹಾಜರಾಗಿಲ್ಲ. ಸೊ ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರ್ಸಿ ಉಪವಿಭಾಗದ DYSP ಶ್ರೀ KL ಗಣೇಶ್ ಮತ್ತು CPI ಶಶಿಕಾಂತ್ ವರ್ಮಾ ಮತ್ತು ನಮ್ಮ PSI ರಾಜ್ಕುಮಾರ್ ಉಕ್ಳಿ ಮತ್ತು ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪಾವಸ್ಕರ್, ಚಂದ್ರಪ್ಪ ಕೊರವರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಇಷ್ಟು ಟೀಮ್ ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ ಕಳಿಸಿದ್ವಿ. ಈ ಮೋಸಿನ್ ಅಂತ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ ಕೆಜೆ ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲಿ ಸಹ ಇವನು 16ನೇ ಆರೋಪಿ. ಆ ಕೇಸಲ್ಲೂ ಸಹ ತಲೆ ಮರೆಸ್ಕೊಂಡು ಇವತ್ತಿನವರೆಗೂ ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವನು ಸಿಕ್ಕಿಲ್ಲ. ಈ 3 ಕೇಸಲ್ಲಿ ಇರುವಂತ ಈ ಆರೋಪಿನ ಮೊನ್ನೆ ಬಿಜಾಪುರದ ಸಿಂದಗಿನಲ್ಲಿ ಅವರ ಎಂಟೈರ್ ಕುಟುಂಬದ ಒಂದು ಸಮೇತವಾಗಿ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇವತ್ತು ಅವ್ರ ಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರೊಕ್ಲಮೇಷನ್, ವಾರೆಂಟ್ ಎಲ್ಲ ಇರೋದ್ರಿಂದ ಪ್ರೊಕ್ಲಮೇಷನ್ ಮತ್ತು ವಾರೆಂಟ್ನ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಮೇಲೆ ಒಂದು FIR ಆಗಿದೆ. ಮತ್ತೆ ಇವನು ಆರೋಪಿ ಅಂತ ಗೊತ್ತಿದ್ದು ಈ 5 ವರ್ಷದಲ್ಲಿ 5 ಮಕ್ಕಳಿಗೆ ಅವನು ತಂದೆ ಆಗಿರೋದು. ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ರು ಸಹ ಅವರು ಮರ್ಡರ್ ಕೇಸಲ್ಲಿ ಇದ್ದಾರೆ, 307 ಕೇಸಲ್ಲಿ ಇದ್ದಾರೆ, ಮತ್ತೆ KGL DGL ಕೇಸಲ್ಲಿ ಅದು ಭಯೋತ್ಪಾದನೆ ಕೇಸಲ್ಲಿ ಇದು ಗೊತ್ತಿದ್ದು ಸಹ ಅವನ್ನ ಬಚ್ಚಿಕ್ಕಿ ನಾವು 1-2 ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದರೆ NIA ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, IB ಇರ್ಬೋದು, ಅಥವಾ ನಮ್ಮ ಸ್ಥಾನಿಕ ಪೊಲೀಸರು ಮಾಡೋದು ಸಹ ಅವನ್ನ ತಪ್ಪಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವನ ವಾರಂಟ್ ಆಸಾಮಿನ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ NM ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಈಗಾಗಲೇ FIR ದಾಖಲಾಗಿದೆ. ಇದರಲ್ಲಿ ಅವರ ಮನೆಯವರಾದಂತಹ ರೆಹಾನಾ ಅಬ್ದುಲ್ ಆಜಿ ಅಬ್ದುಲ್ ಶುಕೂರ್, ಇಜಾಜ್ ಅಬ್ದುಲ್ ಶುಕೂರ್, ಅಬ್ದುಲ್ ರಜಾಕ್ ಅಬ್ದುಲ್ ಶುಕೂರ್ ಮತ್ತೆ ಮೊಹಮ್ಮದ್ ಶೋಹೇಲ್ ಕರೀಂ ಸಾಬ್ ಅಂದ್ರೆ 4 ಜನ ಅಣ್ಣ ತಮ್ಮಂದ್ರು, ಒಬ್ಬ ಅವನ ಬಾಮ ಇದೆ, ಮತ್ತೆ ಅವರ ತಾಯಿ. ಇವ್ರ ಮೇಲೆ ಒಂದು ಕೇಸ್ ಆಗಿದೆ. ಮತ್ತೆ ಈ ವಾರಂಟ್ ನ ತಪ್ಪಿಸ್ಕೊಂಡಿದ್ದಕ್ಕೆ ಭಾರತೀಯ ನ್ಯಾಯ ಸಂಹಿತೆ ಕಲಂ 209 ಮತ್ತೆ 269 ಪ್ರಕಾರ ಈ ಅಬ್ದುಲ್ ಮೌಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ 2 FIR ದಾಖಲಾಗಿದೆ. ಈಗ
ಮಾನ್ಯ ನ್ಯಾಯಾಲಯಕ್ಕೆ ಅವನ್ನ 302 ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಅದೇ ರೀತಿ ಅವನಿಗೆ ಆಶ್ರಯ ಕೊಟ್ಟಿದ್ದ ಎಲ್ಲರೂ ಸಹ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಹಾಜರು ಮಾಡ್ತಾ ಇದೀವಿ. ಯಾಕೆ ಈ ಪ್ರಕರಣ ನಾವು ಇಷ್ಟು ಗೆ ಅದು ಬಿಟ್ಟು ನಾವು ಈ ಪ್ರವೀಣ್ ನೆಟ್ಟಾರು ಮರ್ಡರ್ ಕೇಸ್ ದಕ್ಷಿಣ ಕನ್ನಡದಲ್ಲಿ ಆಯ್ತು. ಅದರಲ್ಲಿ ಒಂದು ಆರೋಪಿಯಾದಂತ ಮಸೂದ್ ಅಂಗಡಿ ಇವನಿಗೆ ತುಂಬಾ ಕ್ಲೋಸ್ ಅಸೋಸಿಯೇಟ್ ಅಂತ ಹೇಳಿ NIA ಅವರು ಸಹ ಇವನ್ನ ಹುಡುಕ್ತಾ ಇದ್ದಾರೆ. ಅದೇ ರೀತಿ ಇವನು PFI ದಲ್ಲಿ ಇದ್ದಾಗ ಇಲ್ಲಿ ತುಂಬಾ ಜನನ್ನ ರಿಕ್ರೂಟ್ ಮಾಡಿದ್ದಾನೆ. ಮತ್ತೆ ಅಲ್ಲಿ ಮಿಟ್ಟೂರು ಅಂತ ಹೇಳಿ ಏನು NIA ರೈಡ್ ಮಾಡಿದ್ರು, ಅಲ್ಲಿ ಟ್ರೈನಿಂಗ್ ಸೆಂಟರ್ಗೆ ಇವನು ಮುಖ್ಯಸ್ಥ ಆಗಿದ್ದ, ತುಂಬಾ ಜನ ರಿಕ್ರೂಟ್ ಮಾಡಿದ್ದ. ಮತ್ತೆ ಇವನು 5 ವರ್ಷದಲ್ಲಿ ಯಾವುದೇ ಕೆಲಸ ಮಾಡದೆ ಹೆಂಗೆ ಅವನು ಸಸ್ಟೈನ್ ಆದ ಫ್ಯಾಮಿಲಿ 5 ಜನ ಮಕ್ಕಳಿಗೆ ಮತ್ತೆ 29 ಜನ ಅವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಅವರೆಲ್ಲ ಈಗ ಅದರಲ್ಲಿ ಒಬ್ಬ ಅಣ್ಣ ಇಲ್ಲಿ ರೌಡಿ ಶೀಟರ್ ಇದ್ದಾನೆ, ಮತ್ತೆ ಅವನ ಮೇಲೆ ಸಹ ಕೇಸಸ್ ಇದೆ. KGL DGL ಕೇಸಲ್ಲೂ ಸಹ ಅವನು ಅಲ್ಲಿ ಆರೋಪಿ ಇದ್ದಾನೆ. ಸೊ ಬೆಂಗಳೂರು ನಗರದಿಂದ ಸಹ ಪೊಲೀಸರು ಬರೋರಿದ್ದಾರೆ. ಆಮೇಲೆ ಈಗ NIA ದಾಳಿ ಮಾಡೋ ಸಂದರ್ಭದಲ್ಲಿ ಸಹ ಇವನು ತಪ್ಪಿಸ್ಕೊಂಡಿದ್ದ. ಈಗ ಈ ಅವನು ಹೇಳೋ ಪ್ರಕಾರ ಮುಂಬೈ ಗೋಕಾಕ್ ಅಲ್ಲಿ ಇದ್ದೆ ಅಂತ ಹೇಳ್ತಾನೆ, ಬಟ್ ಅವ್ನು ಸಿರ್ಸಿ ಬಂದು ಹೋಗ್ತಾ ಇದ್ದ. ಅವನು ಇವರೆಲ್ಲ ಹಾರ್ಬರಿಂಗ್ ಮಾಡಿದ್ದಾರೆ, ಹಾಗಾಗಿ ಅವ್ರ ಮೇಲೆ ಕೇಸ್ ಆಗಿದೆ. ಅಮೀನ್ಗಢಲ್ಲಿ ಅಂತ ಹೇಳಿದಾನೆ. ಹಾಗಾಗಿ ಈಗ ನಾವು ಕೇಸಲ್ಲಿ ನಾವು ಅವನು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಸುಮಾರು 3.5 ವರ್ಷಗಳ ನಂತರ ಒಂದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ನ ಬಂಧಿಸುವುದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ವಿಭಾಗದ ಅಧಿಕಾರಿಗಳು, ನಮ್ಮ DSP ಅವರು ಮತ್ತೆ ರಾಜ್ಕುಮಾರ್ ಉಪ್ಲಿದ ಒಂದು ತಂಡ ಮತ್ತೆ ನನ್ನ ಸಿಬ್ಬಂದಿ ಅವರು ಪ್ರಾಣದ ಹಂಗು ತೊರೆದು ಅವನ್ನ ಅರೆಸ್ಟ್ ಮಾಡೋದ್ರಲ್ಲಿ ತುಂಬಾ ಯಶಸ್ವಿಯಾಗಿದ್ದಾರೆ. ಅವ್ರಿಗೆ ನಮ್ಮ IGP ಪಶ್ಚಿಮ ವಲಯ ಶ್ರೀ ಅಮಿತ್ ಸಿಂಗ್ ಸಾಹೇಬರು, ನಮ್ಮ ಮಾನ್ಯ DG and IGP ಅವರು ಶ್ರೀ ಅಲೋಕ್ ಮೋಹನ್ ಸಾಹೇಬರು, ಮತ್ತೆ ADGP ಲಾ ಅಂಡ್ ಆರ್ಡರ್ ಶ್ರೀ ಹಿತೇಂದ್ರ ಸಾಹೇಬರಲ್ಲೂ ಸಹ, ಮತ್ತೆ ಇಂಟೆಲಿಜೆನ್ಸ್ ನಮ್ಮ ADGP ಆದಂತ ಶ್ರೀ ನಿಂಬಾಲ್ಕರ್ ಸಾಹೇಬರೆಲ್ಲ ಸಹ ಕಂಗ್ರಾಚುಲೇಟ್ ಹೇಳಿದ್ದಾರೆ. ಈಗ ನಾಳೆಯಿಂದ ನಾವು ಈಗ ಕೋರ್ಟ್ ಕೊಟ್ಟ ನಂತರ ಸೆಂಟ್ರಲ್ ಏಜೆನ್ಸೀಸ್ IB ಇರ್ಬೋದು, NIA ಇರ್ಬೋದು, ಮತ್ತೆ ಈ ಕೇಸಲ್ಲಿ ಎಲ್ಲೆಲ್ಲಿ ಇವನಿಗೆ ಬೇಕಾಗಿದೆ ಅವರೆಲ್ಲರೂ ಬಂದು ಅವರವರು ವಿಚಾರ ಮಾಡ್ತಾರೆ. ಬಟ್ ಒಂದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಟ್ಟು ನಿಷೇಧಿತ ಸಂಘದ ಜೊತೆ ಸದಸ್ಯನಾಗಿ ಪ್ರೆಸಿಡೆಂಟ್ ಆಗಿದ್ದವನು ತಲೆಮರೆಸಿಕೊಂಡಿದ್ದವನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ಸಿಬ್ಬಂದಿ ಯಶಸ್ವಿಯಾಗಿದೆ. ಅವರೆಲ್ಲ ಸಹ ನಾನು ಅಭಿನಂದನೆ ತಿಳಿಸ್ತೇನೆ. ಶಿರಸಿಯ ಟಿಪ್ಪು ನಗರದ ನಿವಾಸಿಯಾಗಿದ್ದ ಮೌಸಿನ್ನನ್ನ ವಿಜಯಪುರ ಜಿಲ್ಲೆಯ ಸಿಂದಗಿಯ ಮಾರಟಗಿಯಲ್ಲಿ ಬಂಧಿಸಲಾಗಿದೆ. ಆರೋಪಿಯು ನಿಷೇಧಿತ PFI ಸಂಘಟನೆಯ ಸದಸ್ಯ ಮತ್ತು ಈ ಹಿಂದೆ ಕೆಲ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ. ಅದರ ಪ್ರಕಾರ ಶಿರಸಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಅಲ್ಲ, PFI ನ ಭಯೋತ್ಪಾದಕ ಸಂಘಟನೆ ಅಂತಾನೆ ಗೌರ್ಮೆಂಟ್ ಬ್ಯಾನ್ ಆಗಿದೆ. ಅದರಿಂದ ಇವನು ಅಧ್ಯಕ್ಷ ಇದ್ದ. ಇವನು ನಂಟು ಇದೆಯಾ ಇಲ್ಲ ಅನ್ನೋದನ್ನು NIA ಅವರು ಮತ್ತೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ತನಿಖೆ ಮಾಡ್ತಾರೆ. ನಾವು ನಮ್ಮ ಮರ್ಡರ್ ಕೇಸಲ್ಲಿ ಅವನ್ನ ಹಾಜರು ಮಾಡಿದ್ವಿ. ಸ್ವಾಮಿ, ಪೊಲೀಸ್ ವ್ಯವಸ್ಥೆನಲ್ಲಿ ನಮಗೂ ಲಕ್ ಇರಬೇಕು, ಅವ್ರಿಗೆ ಬ್ಯಾಡ್ ಲಕ್ ಇರಬೇಕು. ಮೂರನೇದು, ನಮ್ಮ ಪ್ರಯತ್ನಗಳು ನಡೀತಾನೆ ಇರ್ತವೆ. ಪ್ರಯತ್ನ ಹಿಡಿದಾಗ ಅದೆಲ್ಲ ಒಂದೊಂದ್ಸತಿ ಎಲ್ಲ ಕಡೆ ನಮ್ಗೆ, ಯಾಕಂದ್ರೆ ಇವರೆಲ್ಲ ಟ್ರೈನ್ಡ್ ಇರ್ತಾರೆ. ಆಮೇಲೆ ಅವರೆಲ್ಲ ಅಡುಗು ತನಗಳೆಲ್ಲ ಗೊತ್ತಿರ್ತದೆ. ಮತ್ತೆ ಇವರು ಹಿಂದೆ ದೊಡ್ಡ ಶಕ್ತಿ ಮತ್ತೆ ಸಂಘಟನೆಗಳಿರ್ತವೆ. ಹಾಗಾಗಿ ಅವರೆಲ್ಲ ಪೊಲೀಸನ್ನ ಹೆಂಗೆ ಅವಾಯ್ಡ್ ಮಾಡಬೇಕು, ಕೋರ್ಟ್ನ ಹೆಂಗೆ ಅವಾಯ್ಡ್ ಮಾಡಬೇಕು ಅದೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಅವರು ಮತ್ತೆ ಅವ್ರಿಗೆ ಜನಬಾಹುಲ್ಯದು, ಫ್ಯಾಮಿಲಿದು, ಮತ್ತೆ ಅವರು ಸಹ ರ್ಯಾಡಿಕಲೈಸೇಷನ್ ಆಗಿರೋದ್ರಿಂದ ಇದು ಪೊಲೀಸ್ಗೆ ಸಿಕ್ಕಾಗಿದ್ದಾರೆ. ವ್ಯವಸ್ಥೆಗೆ ಇವರು ಪೆಟ್ಟು ನೀಡಿದ್ದಾರೆ. ಬರ್ತಾ ಇದ್ದ ನಮ್ಗೆ ಅದನ್ನು ನಾವು ಹೆಂಗ್ ಬರ್ತಾ ಇದ್ದ, ಹೆಂಗೆ ಅವ್ನು ಹೋಗ್ತಾ ಇದ್ದ ಅವನು ನಾವು ಕಸ್ಟಡಿ ತಗೊಂಡು ವಿಚಾರ ಮಾಡಿದ್ರೆ ವಿಷಯ ಗೊತ್ತಾಗ್ತದೆ. ಭಟ್ಕಳ ಮತ್ತು ಶಿರಸಿ ಈ ಬಹುತೇಕ ದೇಶದಲ್ಲೇ ಒಂದು ಈ ಟೆರರಿಸಂ ಅಥವಾ ಉಗ್ರ ಸಂಬಂಧಪಟ್ಟ ಹಾಟ್ಸ್ಪಾಟ್ ಅಂತ ಇರುವಂತ ಭಾವನೆಗಳು ಕೇಳಿ ಬರ್ತಾರೆ. ಭಟ್ಕಳ ಸಿರಸಿ ಟೆರರಿಸಂಗೆ ಹಾಟ್ಸ್ಪಾಟ್ ಅನ್ನೋದು ಫಸ್ಟ್ ನಿಮ್ಮ ಊಹೆಯನ್ನು ಫಸ್ಟ್ ತೆಗೆದಾಕಿ ಮೈಂಡಿಂದ. ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಇಸ್ ಸೇಫ್ ಅಂಡ್ ಸೆಕ್ಯೂರ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ಪೊಲೀಸ್ ಅಂಡ್ ಪಬ್ಲಿಕ್ ಅಂಡ್ ಪೊಲಿಟಿಷಿಯನ್ಸ್. ಎರಡನೇದೇನಂತ ಹೇಳಿದ್ರೆ, ಭಟ್ಕಳದ ಏನು ನಂಟಂತ ನೀವು ಹೇಳ್ತೀರಾ, ಅವರು ಹೆಸರಲ್ಲಿ ಭಟ್ಕಳ ಇರ್ಬೋದು, ಬಟ್ ಯಾರು ಇಂಡಿಯನ್ ಮುಜಾಹಿದೀನ್ ಇದ್ರು ಅವರೆಲ್ಲ ಬಾಂಬೆ ಉಳಿದವರು. ಅವ್ರು ಯಾವತ್ತೂ ಭಟ್ಕಳದಲ್ಲಿ ವಾಸನೆ ಮಾಡಿಲ್ಲ. ಅಲ್ಲಿ ಅವರು ರ್ಯಾಡಿಕಲೈಸೇಷನ್ ಆಗಿ ಇಂಡಿಯನ್ ಮುಜಾಹಿದೀನ್ ಮಾಡಿದ್ರು. ಹಾಗಾಗಿ ಅವರೆಲ್ಲರೂ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಮತ್ತೆ ಬೇರೆಯವರು ಯಾರು ಅಬ್ಸ್ಕಾಂಡ್ ಆಗಿದ್ದಾರೆ ಅವರು ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮವ್ರು ಮಾಡ್ತಾ ಇದ್ದಾರೆ. ಅವ್ರು ಯಾರು ಭಟ್ಕಳದಲ್ಲಿ ನೆಲೆಸಿಲ್ಲ. ನಂಬರ್ 1. ಸಿರಿಸಿನಲ್ಲಿ ಇವನು PFI ಅಲ್ಲಿ ಇದ್ದ. ಇವನು ಇನ್ನೂ ಟೆರರಿಸ್ಟ್ ಲಿಂಕ್ ಇದೆ ಅನ್ನೋದು ಇನ್ನು ವಿಚಾರದಿಂದ ಗೊತ್ತಾಗಬೇಕಾಗಿದೆ. ಊಹೆ ಪೋಗೆ ಯಾವುದೋ ಅವಕಾಶ ಇಲ್ಲ. ಸರ್,
ನಿಷೇಧಿತ ಸಂಘಟನೆ ಆಲ್ರೆಡಿ KGಯಲ್ಲಿ ಅಂದ್ರೆ ಕಾಡುಗೊಂಡನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರ ಬಗ್ಗೆನೆ ಸಪರೇಟ್ ಕೇಸು ರಿಜಿಸ್ಟ್ರೇಷನ್ ಆಗಿದೆ. ಅದು ಕ್ರೈಮ್ ನಂಬರ್ 328/22 ಕಾಡುಗೊಂಡನಹಳ್ಳಿ ಕೇಸಲ್ಲಿ ಈ ತರ ದೇಶದ ವಿರುದ್ಧ ಯುದ್ಧ ಮಾಡುವಂತ ಏನು ತಾವು ಏನು ಹೇಳ್ತಾ ಇದ್ರೆ ಅದೆಲ್ಲ ಟೋಟಲ್ 19 ಮೇಲೆ FIR ಆಗಿದೆ. 19ರಲ್ಲಿ ಇವನು 18 ಆರೋಪಿ. ಹಾಗಾಗಿ ಈ ಕೇಸಲ್ಲೂ ಸಹ ಇವನು ಸಿಕ್ಕಿಲ್ಲ. ಇವ್ರ ಮೇಲೆ ಅಬ್ಸ್ಟ್ರಾಕ್ಟಿಂಗ್ ಚಾರ್ಜ್ ಹಾಕಿದ್ದಾರೆ. ಬೆಂಗಳೂರು ಸಿಟಿ ಪೊಲೀಸ್ ತಗೊಂಡು ಹೋಗ್ತಾರೆ. ಇದನ್ನ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬೆಂಗಳೂರು ಸಿಟಿ ಅವರೇ ರಿಜಿಸ್ಟರ್ ಮಾಡಿದ್ರು, ಅವರು ವಿಚಾರ ಮಾಡ್ತಾರೆ. ನೋಡಿ, ಮೊನ್ನೆ ಏನು ಕೊಟ್ಟಿದ್ದಲ್ಲ ಪ್ರೆಸ್ ಮೀಟ್ ಮಾಡಿದ್ದೀನಿ ನೋಡಿ. ಸೆಂಟ್ರಲ್ ಗವರ್ಮೆಂಟ್ ನೋಟಿಫಿಕೇಶನ್, ದಟ್ ಈಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಏಪ್ರಿಲ್ 25, 2025 ಒಂದು ಆರ್ಡರ್. ಮತ್ತೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಅವತ್ತು 24ನೇ ತಾರೀಕು ಬಂದಂತ 2 ನೋಟಿಫಿಕೇಶನ್ಸ್ ಅಲ್ಲಿ ರಿವೋಕೇಶನ್ ಆಫ್ ವೀಸಾಸ್ ಆಫ್ ಪಾಕಿಸ್ತಾನ್ ನೇಷನಲ್ಸ್, ಅಂದ್ರೆ ಅವ್ರಿಗೇನು ವೀಸಾಸ್ ಕೊಟ್ಟಿದ್ವಿ 28 ವೆರೈಟಿ ಆಫ್ ವೀಸಾಸ್ ಇದೆ. ಅದರಲ್ಲಿ 16 ಟೈಪ್ ವೀಸಾಸ್ ಗುರುತಿಸಿ ಅದರಲ್ಲಿ LTV ಅಂದ್ರೆ ಲಾಂಗ್ ಟರ್ಮ್ ವೀಸಾ ಮಾಡಿದ್ದು ವ್ಯಾಲಿಡ್ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಡಿಪ್ಲೊಮ್ಯಾಟಿಕ್ ಅಂಡ್ ಅಫಿಷಿಯಲ್ಸ್, ಅಂದ್ರೆ ಅವ್ರು ಯಾರು ಪಾಕಿಸ್ತಾನದಿಂದ ಬಂದಂತ ಅಫಿಷಿಯಲ್ಸ್ ಡಿಪ್ಲೊಮ್ಯಾಟಿಕ್ ಅದು ವ್ಯಾಲಿಡ್. ಮಿಕ್ಕಿದೆಲ್ಲ ಸಾರ್ಕ್, ವೀಸಾ ಆನ್ ಅರೈವಲ್, ಬಿಸಿನೆಸ್, ಫಿಲ್ಮು, ಜರ್ನಲಿಸ್ಟ್, ಟ್ರಾನ್ಸಿಸ್ಟ್, ಮೆಡಿಕಲ್, ಕಾನ್ಫರೆನ್ಸ್, ಮತ್ತೆ ಮೌಂಟೇನಿಯರಿಂಗು, ಸ್ಟೂಡೆಂಟ್ ವೀಸಾ, ದೆನ್ ವಿಸಿಟರ್ ವೀಸಾ, ಗ್ರೂಪ್ ಟೂರಿಸ್ಟ್ ವೀಸಾ, ಪಿಲ್ಗ್ರಿಮ್ ವೀಸಾ, ಗ್ರೂಪ್ ಪಿಲ್ಗ್ರಿಮ್ ವೀಸಾ ಟು ಮೈನಾರಿಟೀಸ್ ಆಫ್ ದಿ ಪಾಕಿಸ್ತಾನ. ಇಷ್ಟು ಜನನು ಅವರು ತೆಗೆದು ನಾಳೆ 29 ಒಳಗಡೆ ಎಂಟರ್ ಮೆಡಿಕಲ್ ವೀಸಾ ಇದ್ದವರು 27 ಅಂದ್ರೆ ಇವತ್ತು ಡೇಟ್, ಇವತ್ತು 28 ಅಂದ್ರೆ ನಿನ್ನೆಗೇನೆ ಎಲ್ಲ ದೇಶ ಬಿಟ್ಟಿದ್ದಾರೆ. ಈಗ ಭಟ್ಕಳದಲ್ಲಿರುವಂತಹ ಏನು 14 ಜನ ಪೈಕಿ 10 ಜನ ಮಹಿಳೆಯರು, 3 ಜನ ಮಕ್ಕಳು, 13. ಒಬ್ಬ ಕಾರವಾರದಲ್ಲಿದ್ದಾರೆ 14. ಇನ್ನು ಒಬ್ಬರು ಬಂದ್ಬಿಟ್ಟು ಪಾಕಿಸ್ತಾನಿ ನ್ಯಾಷನಲ್, ಇಲ್ಲಿ ಮದುವೆ ಆಗಿದ್ದಾರೆ, ಬಟ್ ಇಂಡಿಯನ್ ಪಾಸ್ಪೋರ್ಟ್ ತಗೊಳ್ಳೋದಕ್ಕೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದು, ಈ ಆರೋಪಿತನ ಪತ್ತೆ ಬಗ್ಗೆ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯ PSI ರಾಜ್ಕುಮಾರ್ ಉಕ್ಕಲಿ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಒಳಗೊಂಡ ತಂಡವನ್ನು ರಚಿಸಿ ಪತ್ತೆಗೆ ಕಳುಹಿಸಲಾಗಿತ್ತು. ಬಳಿಕ ಈ ತಂಡವು ಆರೋಪಿತನನ್ನು ಬಂಧಿಸಿ ಮಾರುಕಟ್ಟೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮೌಸಿನ್ ಈತನು ನಿಷೇಧಿತ PFI ಸಂಘಟನೆಯ ಸದಸ್ಯನಾಗಿದ್ದು, ಆತನ ಮನೆಯ ಮೇಲೆ NIA ದಾಳಿ ಮಾಡಿದ್ದು, ಅಲ್ಲಿಂದ ಆರೋಪಿತ ತಲೆಮರೆಸಿಕೊಂಡು ಓಡಾಡುತ್ತಾ ಮಹಾರಾಷ್ಟ್ರದ ಅಮೀನ್ಗಢ, ಬಾಂಬೆ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ವಾಸವಾಗಿದ್ದು, ಆರೋಪಿತ ತನ್ನ ಕುಟುಂಬದವರೊಂದಿಗೆ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರುತ್ತಿರಬೇಕಾದ್ರೆ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಆರೋಪಿತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು.